ಸ್ನೇಹಿತರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ. ಇಡೀ ದೇಶ ಕರ್ನಾಟಕದ ಕಡೆಗೆ ತಿರುಗಿ ನೋಡುತ್ತಿದೆ. ರಾಜ್ಯ ಸರ್ಕಾರಕ್ಕೆ ಇದೊಂದು ಕಂಟಕವಾಗಿ ಪರಿಣಮಿಸಿದೆ. ದರ್ಶನ್ರನ್ನ ವಿಐಪಿ ತರ ಟ್ರೀಟ್ ಮಾಡಬಾರದು ಎಂದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ. ದರ್ಶನ್ ಪರ ಯಾರು ಕೂಡ ನಿಂತಿಲ್ಲ. ಸ್ವತಃ ಅವರ ಸಹೋದರ ಹಾಗೂ ತಾಯಿ ಕೂಡ ಇದರ ಬಗ್ಗೆ ಏನನ್ನೂ ಮಾತಾಡಿಲ್ಲ. ದರ್ಶನ್ರನ್ನ ನೋಡೋದಕ್ಕೂ ಸಹ ಬಂದಿಲ್ಲ. ದರ್ಶನ್ಗೆ ಇದು ಅಕ್ಷರ ಸಹ ನರಕವಾಗಿದೆ ಎಂದ್ರೂ ತಪ್ಪಾಗೋದಿಲ್ಲ. ಇಂತಹ ಸಮಯದಲ್ಲಿ ಕೋಡಿ ಶ್ರೀಗಳು ದರ್ಶನ್ರ ಬಗ್ಗೆ ಭವಿಷ್ಯ ನುಡಿದಿದ್ದು, ಅವರ ಆ ಮಾತುಗಳು ಈಗ ತುಂಬಾ ಚರ್ಚೆಗೆ ಕಾರಣವಾಗುತ್ತಿವೆ. ಹಾಗಾದ್ರೆ ಏನದು ಭವಿಷ್ಯವಾಣಿ ಎನ್ನುವುದನ್ನ ತಿಳಿಯೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ಸ್ನೇಹಿತರೆ, ಎಲ್ಲಿ ನೋಡಿದ್ರೂ ಬರೀ ದರ್ಶನ್ರದ್ದೇ ಮಾತು. ಅವರು ಮಾಡಿದ್ದಾರೆ ಎನ್ನಲಾಗುತ್ತಿರುವ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಆಯಾಮವನ್ನ ಪಡೆದುಕೊಳ್ಳುತ್ತಿದೆ. ದರ್ಶನ್ ಪರ ಯಾವ ಒಂದು ದಾಖಲೆಗಳು ಕೂಡ ಇಲ್ಲ. ದಿನೇ ದರ್ಶನ್ರ ಕುತ್ತಿಗೆಗೆ ಹಗ್ಗ ಹತ್ತಿರವಾಗುತ್ತಿದೆ. ಪೊಲೀಸರ ಬಳಿ 30 ನಿಮಿಷದ ವಿಡಿಯೋ ಇದ್ದು ಅದರಲ್ಲಿ ದರ್ಶನ್ ಎಸಗಿರುವ ಭೀಕರ ಕೃತ್ಯಗಳು ಇವೆಯಂತೆ. ಪೊಲೀಸರ ಬಳಿ ದರ್ಶನ್ರನ್ನ ಅಪರಾಧಿ ಎಂದು ಪ್ರೂವ್ ಮಾಡೋದಕ್ಕೆ ಬೇಕಾದ ಎಲ್ಲ ದಾಖಲೆಗಳು ಇವೆಯಂತೆ. ಹಾಗಾಗಿ ದರ್ಶನ್ಗೆ ಶಿಕ್ಷೆ ಖಚಿತ ಎನ್ನಲಾಗುತ್ತಿದೆ. ಇಷ್ಟೆಲ್ಲ ಆದ್ರೂ ದರ್ಶನ್ರನ್ನ ನೋಡೋದಕ್ಕೆ ಅವರ ಸಹೋದರನಾಗಲಿ ಇಲ್ಲವೇ ಅವರ ತಾಯಿಯಾಗಲಿ ಬಂದಿಲ್ಲ. ದರ್ಶನ್ ಅವರ ತಾಯಿಯ ಮೇಲೆಯೂ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ. ಪವಿತ್ರ ಗೌಡರಿಗಾಗಿ ತನ್ನ ತಾಯಿಯ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರಂತೆ. ಹಾಗಾಗಿಯೇ ದರ್ಶನ್ ತಾಯಿ ಅವರ ಕಿರಿಯ ಮಗನ ಬಳಿ ಇದ್ದಾರೆ ಎನ್ನುವಂತಹ ಮಾತುಗಳು ಅವರ ಆಪ್ತ ವಲಯದಲ್ಲಿ ಕೇಳಿ ಬಂದವು. ಅದು ನಿಜ ಕೂಡ ಆಗಿರಬಹುದು. ಯಾಕಂದ್ರೆ ಸ್ವತಃ ಮಗ ಕೊಲೆಯ ಕೇಸ್ನಲ್ಲಿ ಬಂಧಿತನಾಗಿದ್ರು ಅವರನ್ನ ನೋಡೋದಕ್ಕೆ ದರ್ಶನ್ ತಾಯಿ ಬಂದಿಲ್ಲ ಅಂದ್ರೆ ದರ್ಶನ್ ಅವರ ತಾಯಿಯ ಬಳಿ ಹೇಗೆ ನಡೆದುಕೊಂಡಿರಬಹುದು ಅನ್ನೋದನ್ನ ಒಮ್ಮೆ ನೀವೇ ಊಹಿಸಿ. ಇನ್ನು ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಇದುವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಆದರೆ ಅವರನ್ನು ಸಹ ವಿಚಾರಣೆಗೆ ಒಳಪಡಿಸಲಾಗಿದ್ದು ಅವರನ್ನ ಸುದೀರ್ಘವಾಗಿ 5 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿದೆ. ಹೀಗಾಗಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ಹಾಗೆ ದರ್ಶನ್ ಬಿಡುಗಡೆಗಾಗಿ ವಕೀಲರ ಬಳಿಯೂ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ದರ್ಶನ್ರನ್ನ ಬಿಡುಗಡೆಗೊಳಿಸಲು ಹಲವಾರು ಪ್ರಭಾವಿ ನಾಯಕರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಸರ್ಕಾರ ಹಾಗೆ ಪೊಲೀಸರು ಇದಾವುದಕ್ಕೂ ಅವಕಾಶವನ್ನು ನೀಡುತ್ತಿಲ್ಲ. ಹಾಗಾಗಿ ದರ್ಶನ್ಗೆ ಇದು ನುಂಗಲಾರದ ತುತ್ತಾಗಿದೆ. ಇದರ ಮಧ್ಯೆ ಕೋಡಿ ಶ್ರೀಗಳು ದರ್ಶನ್ರ ಬಗ್ಗೆ ಮಾತನಾಡಿದ್ದು, ದರ್ಶನ್ರ ಕೋಪವೇ ಇದಕ್ಕೆಲ್ಲ ಕಾರಣ ಎನ್ನುವ ಮೂಲಕ ದರ್ಶನ್ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಅದು ನಿಜ ಕೂಡ ಹೌದು. ದರ್ಶನ್ರ ಕೋಪವೇ ಇದಕ್ಕೆಲ್ಲ ಕಾರಣ. ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಒಂದು ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾರೆ. ಎಲ್ಲ ಸಾಕ್ಷಿ ಆಧಾರಗಳನ್ನ ನೋಡಿದ್ರೆ ದರ್ಶನ್ ಜೈಲು ಪಾಲಾಗೋದು ಫಿಕ್ಸ್. ಆದ್ರೆ ಯಾವ ಶಿಕ್ಷೆಯನ್ನ ನೀಡ್ತಾರೋ ನೋಡಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.